ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಒಂದು ಡೈಲಿ ರೂಟೀನ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಮತ್ತು ಒಂದು ಬಾಳೆಕಾಯಿ ರೆಸಿಪಿ ಸಹ ಶೇರ್ ಮಾಡಿದ್ದೀನಿ. ಬಾಳೆಕಾಯ್ದು ತವಾ ಫ್ರೈ ತುಂಬ ರುಚಿಯಾಗಿರುತ್ತೆ. ಸೊ ನಿಮ್ಮಲ್ಲಿ ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಪುಳಿಯೋಗರೆ ಮತ್ತು ಬೀಟ್ರೂಟ್ ಪಲ್ಯ ಮಾಡ್ಕೊಂಡಿದ್ದೆ ಕಾಂಬಿನೇಷನ್ ಆಗಿ. ಸೊ ಬೆಳಗಿನ ಜಾವ ಡಿಟಾಕ್ಸ್ ಡ್ರಿಂಕಿಂದ ನನ್ನ ಒಂದು ಡೇನ ಸ್ಟಾರ್ಟ್ ಮಾಡಿದೆ. ಅಂದರೆ ಡಿಟಾಕ್ಸ್ ಡ್ರಿಂಕ್ ಅಂದರೆ ನಾನು ಕಾಫಿ ಟೀಗೆ ಬದಲು ಈ ಒಂದು ಜೀರಾ ವಾಟರು ಇಲ್ಲ ಓಂಕಾಳು ಹಾಕಿ ಅದರದ್ದು ನೀರು ಈ ಥರ ಎಲ್ಲ ಕುದಿಸಿ ಕುಡಿತೀನಿ. ಸೊ ಹೊಟ್ಟೆಗೆ ಸಹ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಅಂತಲೇ ಹೇಳ್ತಾರೆ. ಈ ಒಂದು ಡಿಟಾಕ್ಸ್ ಡ್ರಿಂಕ್ ಕುಡಿದ್ಮೇಲೆ ಒಂದು ಸ್ವಲ್ಪ ಗ್ಯಾಪ್ ಇರಬೇಕು, 1/2 hour to 1 hour, ಆಮೇಲೆ ಬ್ರೇಕ್ಫಾಸ್ಟ್ ತೊಗೋಬೇಕು. ಸೊ ನಂದು ಬ್ರೇಕ್ಫಾಸ್ಟ್ ಎಲ್ಲ ಇನ್ನೇನು ಮಾಡ್ತಾ ಇರೋ ಅಷ್ಟರಲ್ಲೇ ಅಮೆಝಾನಿಂದ ಒಂದು ಪಾರ್ಸೆಲ್ ಬಂತು. ಮನೆ ಆಚೆ ಒಂಚೂರು ಪಾಟ್ ಎಲ್ಲ ಇತ್ತು. ಒಂದು ಬ್ಲ್ಯಾಕ್ ಕಲರ್ ಪಾಟ್ನ ಇಡೋಕ್ಕೆ ಒಂದು ಪ್ಲ್ಯಾಂಟರ್ನ ತರಿಸಿದ್ದೆ. ಆ್ಯಕ್ಚುಲಿ ಅದು 1.5 feet ಇರುವಂಥ ಒಂದು ಪ್ಲ್ಯಾಂಟರು. ಮಾರ್ಬಲ್ ಫಿನಿಶ್ ಇರುತ್ತೆ ಅಂತ, ತುಂಬ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಇದನ್ನು ತರಿಸ್ಕೊಂಡಿದ್ದೀನಿ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಮಾರ್ಬಲ್ ಫಿನಿಶ್ ಇದ್ರೂ ಇದು ಬಂದು ಫೈಬರ್ ಮೆಟೀರಿಯಲು. ಸೊ ಇದನ್ನು ಈ ಒಂದು ಪ್ಲೇಸಲ್ಲಿ ಇಟ್ಮೇಲೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಈ ಒಂದು ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಮೊದಲಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಲುಕ್ ತುಂಬಾ ಚೆನ್ನಾಗಿದೆ. ಈ ಒಂದು ಎಂಟ್ರೆನ್ಸ್ ಪಾರ್ಟಲ್ಲಿ ಇದನ್ನು ಇಟ್ಟಿದ್ದೀನಿ. ಸೊ ಹೇಗಿದೆ, ನಿಮಗೆಲ್ಲ ಇಷ್ಟ ಆಯಿತಾ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಒಂದು ಮಧ್ಯಾಹ್ನದ ಊಟಕ್ಕೆ ಏನಾದರೂ ಪ್ರಿಪೇರ್ ಮಾಡಿ ಇಟ್ಬಿಡೋಣ ಅಂತ. ವರ್ಕಿಂಗ್ ಡೇ ಇರೋದ್ರಿಂದ ಬೆಳಗ್ಗೆನೇ ನಾನು ಮಧ್ಯಾಹ್ನದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ಸೊ ಬಾಳೆಕಾಯಿ ಇದು ನಮ್ಮ ನೇಬರ್ ತಂದುಕೊಟ್ಟಿದ್ರು, ಅದನ್ನು ಯೂಸ್ ಮಾಡಿಕೊಂಡು ಒಂದು ಬಾಳೆಕಾಯಿ ತವಾ ಫ್ರೈ ರೆಸಿಪಿ ಈ ಒಂದು ಬ್ಲಾಗಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬ ರುಚಿಯಾಗಿರುತ್ತೆ, ಸೈಡ್ ಡಿಶ್ಶಾಗಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನಾನೇನಾದರೂ ಪಾಲಕ್ ಪಪ್ಪು ಇಲ್ಲಾಂದರೆ ರಸಮ್ಮು ಈ ಥರ ಎಲ್ಲ ಮಾಡಿದಾಗ ಸೈಡ್ ಡಿಶ್ಶಾಗಿ ಈ ಒಂದು ಬಾಳೆಕಾಯಿ ತವಾ ಫ್ರೈ ಯೂಶ್ವಲಿ ಮಾಡ್ಕೊಳ್ತೀನಿ. ಸೊ ಇದು ಇಲ್ಲಾಂದರೆ ಆಲೂಗಡ್ಡೆ ಯೂಸ್ ಮಾಡಿಕೊಂಡು ಸಹ ಮಾಡ್ಕೊಳ್ತೀನಿ. ಸೊ ಇವತ್ತು ಹೆಂಗೂ ಬಾಳೆಕಾಯಿ ಇತ್ತಲ್ವ, ಸೊ ಇದನ್ನು ಯೂಸ್ ಮಾಡ್ಕೊಂಡು ತವಾ ಫ್ರೈ ಯೂಸ್ ಮಾಡ್ತಾಯಿದ್ದೀನಿ. ಸೊ ತುಂಬಾ ಈಸಿ ಮಾಡೋದು. ಈ ಥರ ಒಂದು ಮೇಲೆ ಇರೋ ಒಂದು ಲೇಯರ್ನ ರಿಮೂವ್ ಮಾಡಬೇಕು, ಸಿಪ್ಪೆ ಏನಿರುತ್ತಲ್ವ ಬಾಳೆಕಾಯ್ದು. ಇಲ್ಲಾಂದರೆ ನೀವು ಪೀಲರ್ನ ತಗೊಂಡು ನೀಟಾಗಿ ಪೀಲ್ ಮಾಡ್ಕೊಂಬಿಡ್ಬೋದು. ಸೊ ಇದು ಉದುದನೇ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಅಂದರೆ ತವಾ ಫ್ರೈ ಮಾಡೋಕ್ಕೆ. ಒಂದು ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಬಾಳೆನಲ್ಲಿ ನಾನು ಒಂದು 5 to 6 ಪೀಸಸ್ ಆಗಿ ಕಟ್ ಮಾಡ್ತಾಯಿದ್ದೀನಿ ಉದುದಾಗಿ. ಸೊ ನೀವೇನಾದರೂ ದೊಡ್ಡ ಬಾಳೆಕಾಯಿನ ತಗೊಂಡ್ರೆ ಒಂದು 8 ಪೀಸಸ್ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಈ ರೀತಿ ಮಾಡಿಕೊಂಡು ನೀಟಾಗಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನೀರು ಹಾಕಿ. ಸೊ ನೀರು ಹಾಕಿ ಇಟ್ಕೊಂಡ್ರೆ ಬ್ಲ್ಯಾಕ್ ಕಲರ್ ಆಗೋಲ್ಲ. ಸೊ ನಾನು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ನೀರು ಹಾಕಲಿಲ್ಲ ಅಂದ್ರೂ ನಡೆಯುತ್ತೆ, ಯಾಕಂದರೆ ಅವಾಗೇ ನಾನು ಮ್ಯಾರಿನೇಷನ್ಗೆ ಇಟ್ಬಿಡ್ತಾಯಿದ್ದೀನಿ. ಸೊ ಇಲ್ಲ ನಮಗೆ ಸ್ವಲ್ಪ ಟೈಮ್ ಬೇಕು ಮಸಾಲೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಬೇಕೆ ಅಂತ ಅಂದ್ಕೊಳ್ಳೋರು ಏನಂತ ಮಾಡ್ತೀರಂದರೆ ಒಂದು ಬೌಲಲ್ಲಿ ವಾಟರ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಈ ಒಂದು ಬಾಳೆಕಾಯಿ ಏನು ಕಟ್ ಮಾಡಿದ್ದೀರಲ್ಲ ಅದನ್ನು ಹಾಕಿಡ್ಬೋದು, ಆವಾಗ ಕಪ್ಪಗಾಗಲ್ಲ ಬಾಳೆಕಾಯಿ. ಸೊ ಇಲ್ಲಿ ನಾನು ಮಸಾಲೆಗೆ ಏನೇನು ಹಾಕ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, ಗರಂ ಮಸಾಲ ಪುಡಿ 1 ಟೇಬಲ್ ಸ್ಪೂನು, ಮತ್ತು ಆಯಿಲ್ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂಚೂರು ಅರಿಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂಚೂರು ನೀರು ಯೂಸ್ ಮಾಡ್ಕೋಬೋದು. ಸೊ ಅದು ನೀಟಾಗಿ ಬ್ಲೆಂಡ್ ಆಗಬೇಕಲ್ಲ, ಆ ಒಂದು ಕನ್ಸಿಸ್ಟೆನ್ಸಿಗೆ ಬರೋ ತನಕ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಒಂದು ಬಾಳೆಕಾಯ್ದು ಏನಿರುತ್ತಲ್ವ ಕಟ್ ಮಾಡಿರೋದು ಅದ್ರ ಮೇಲೆ ನಾವು ಹಿಂಗೆ ಆ ಪೇಸ್ಟ್ನ ಹಿಂಗೆ ನೀಟಾಗಿ ಸ್ಪ್ರೆಡ್ ಮಾಡೋಕ್ಕೆ ಆಗಬೇಕು, ಆ ಕನ್ಸಿಸ್ಟೆನ್ಸಿ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇವಾಗ ಲಾಸ್ಟಿಗೆ ನಿಂಬೆಹಣ್ಣು ಒಂದು ಅರ್ಧ ನಿಂಬೆಹಣ್ಣು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಹುಳಿ ಇದ್ರೂ ಚೆನ್ನಾಗಿರುತ್ತೆ ಅದು ತವಾ ಫ್ರೈಗೆ. ಸೊ ಇದೇ ಟೈಮಲ್ಲಿ ನೀವು ಕರಿಬೇವು ಬೇಕಂದರೆ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು, ಇಲ್ಲಾಂದರೆ ಫ್ರೈ ಮಾಡೋ ಟೈಮಲ್ಲಿ ಸಹ ಹಾಕ್ಕೋಬೋದು. ಸೊ ಇವಾಗ ನಾನು ತೋರಿಸ್ತಾ ಇರೋ ಥರ ಬಾಳೆಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಅದಕ್ಕೆಲ್ಲ ಈ ಥರ ಫುಲ್ಲು ಸ್ಪ್ರೆಡ್ ಮಾಡಬೇಕು. ಸೊ ಸೇಮ್ ಫಿಶ್ ಫ್ರೈ ಎಲ್ಲ ಯಾವ ರೀತಿ ತವಾ ಫ್ರೈ ಮಾಡ್ಕೊಳ್ತೀವೋ ಅದೇ ಥರ. ಸೊ ಇದು ವೆಜ್ ರೆಸಿಪಿಯಲ್ಲಿ ತವಾ ಫ್ರೈ. ಇದೇ ಥರ ನಾವು ಈ ಒಂದು ಬ್ರಿಂಜಾಲ್ ಅಂದರೆ ಬದನೆಕಾಯಿಗೆ ಮತ್ತು ಆಲೂಗಡ್ಡೆಗೆ ಸಹ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ಮ್ಯಾರಿನೇಷನ್ಗೆ ನಾನು ಇಟ್ಟಿದ್ದೀನಿ ಮಧ್ಯಾಹ್ನ ಊಟ ತಿನ್ನೋ ಟೈಮ್ಗೆ ಮಾಡ್ಕೊಳ್ಳೋಣ ಅಂತ. ಮತ್ತು ಇಲ್ಲಿ ಪಾಲಕ್ ಪಪ್ಪು ಸಹ ಮಾಡಿಟ್ಬಿಡ್ತಾ ಇದ್ದೀನಿ. ಸೊ ಮಧ್ಯಾಹ್ನ ಊಟ ತಿನ್ನೋ ಟೈಮ್ಗೆ ಜಸ್ಟ್ ರೈಸು ಮತ್ತು ಆ ತವಾ ಫ್ರೈ ಮಾಡಿಕೊಂಡ್ರೆ ನಡೆಯುತ್ತೆ ಅಂತ. ಸೊ ಇದು ಒನ್ ಆಫ್ ಮೈ ಫೇವ್ರೇಟು. ಸೊ ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೇನು ಲಂಚ್ ಟೈಮ್ ಬಂದಿದೆ. ಸೊ ಊಟ ತಿನ್ನೋ ಟೈಮ್ಗೆ ಬಿಸಿ ಬಿಸಿಯಾಗಿ ಈ ಬಾಳೆಕಾಯಿ ತವಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ತವಾನ ತಗೊಂಡು ಅದ್ರ ಮೇಲೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಈ ಥರ ನೀಟಾಗಿ ಆಯಿಲ್ ಮೇಲೆ ಕಾದ್ಮೇಲೆ ಈ ಥರ ಲೈಕ್ ಬಾಳೆಕಾಯಿ ಏನು ಕಟ್ ಮಾಡ್ಕೊಂಡಿದ್ದೀವಲ್ಲ ಪೀಸಸ್ಸು ಅದನ್ನು ಎರಡೂ ಕಡೆ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ಸೊ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು ಸೈಡ್ ಡಿಶ್ ಆಗಂತೂ. ಸೊ ಯಾವಾಗ ನಾನು ಈ ಪಾಲಕ್ ಪಪ್ ಮಾಡಿದಾಗೂ ಈ ಥರದ್ದು ಏನಾದರೂ ಒಂದು ಪೊಟ್ಯಾಟೊ ಇಲ್ಲಾಂದರೆ ಈ ಬಾಳೆಕಾಯಿ ಇಂಥದನ್ನು ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಈ ಥರ ಒಂದು ಇದನ್ನು ಮುಚ್ಚಿಡಬೇಕು ಲಿಡ್ನ. ಸೊ ಆವಾಗ ನೀಟಾಗಿ ಅದು ಕುಕ್ ಆಗುತ್ತೆ. ಅಂದರೆ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಈ ಒಂದು ಟೈಮಲ್ಲಿ ನಾನು ಕರಿಬೇವು ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲೇ ನಾನು ಹಾಕ್ಕೋಬೇಕಾಗಿತ್ತು, ಮರ್ತೋಗಿದ್ದೆ. ಆಮೇಲೆ ನೆನಪು ಬಂದಿರೋದಕ್ಕೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಬಟ್ ನೀವು ಸ್ಟಾರ್ಟಿಂಗ್ ನೋಡಿ ಇದೇ ಥರ ಸೆಕೆಂಡ್ ಸ್ಲಾಟ್ ಹಾಕಿದಾಗ ಸ್ಟಾರ್ಟಿಂಗಲ್ಲೇ ನಾನು ಈ ಕರಿಬೇವು ಹಾಕ್ಕೊಂಬಿಟ್ಟೆ. ಸೊ ಇದಾಗಿತ್ತು ನನ್ನ ಒಂದು ಲಂಚ್ ಮೆನ್ಯೂ. ಬಿಸಿ ಬಿಸಿ ಅನ್ನ ಜೊತೆಗೆ ಈ ಪಾಲಕ್ ಪಪ್ಪು, ಒಂಚೂರು ಉಪ್ಪಿನಕಾಯಿ, ಅದ್ರ ಮೇಲೆ ನಾಟಿ ಹಸು ತುಪ್ಪ ಹಾಕ್ಕೊಂಡು ಈ ಒಂದು ಏನು ಮಾಡಿಟ್ಟಿರ್ತೀನಲ್ವ ತವಾ ಫ್ರೈ, ಇದು ಹಾಕ್ಕೊಂಡು ತಿಂತಾಯಿದ್ರೆ ಅಂತೂ ಸ್ವರ್ಗ ಅಂತಲೇ ಹೇಳ್ಬೋದು. ಒನ್ ಆಫ್ ಮೈ ಫೇವ್ರೆಟ್ ಮೆನ್ಯೂ ಅಂತಲೇ ಹೇಳ್ಬೋದು. ಇದೊಂದು ಕಾಂಬಿನೇಷನ್ ಏನಿದೆಯಲ್ವ ಇದು ನನ್ನ ಒಂದು ಫೇವ್ರೇಟು. ಸೊ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಒಂದು ಕಾಂಬಿನೇಷನ್ ಇಷ್ಟ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ಇವತ್ತು ನೈಟ್ ಒಂದು ಫ್ಯಾಮ್ಲಿ ಫಂಕ್ಷನ್ ಇತ್ತು, ಅಂದರೆ ಒಂದು ಮದುವೆ ಇತ್ತು. ಸೊ ಅಲ್ಲೇ ಹೋಗಿ ಡಿನ್ನರ್ ಮಾಡ್ತೀವಲ್ವ. ಸೊ ಮನೇಲಿ ಏನೂ ಮಾಡೋಕ್ಕೆ ಹೋಗಿಲ್ಲ. ಹಸ್ಬೆಂಡ್ ಬೇರೆ ಕೆಲಸದ ಮೇಲೆ ಬೇರೆ ಕಡೆ ಹೋಗಿದ್ದಾರೆ. ಸೊ ಅಲ್ಲೇ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅಮ್ಮ ಮನೆಯಲ್ಲೇ ನೈಟ್ ಹೊಲ್ಟಿದ್ದು ಬರೋಣ ಅಂತ. ಇವಾಗ ಹಿಂಗೂ ಮನೆಯಿಂದ ಹೋಗ್ಬೇಕಾದ್ರೆ ಎಲ್ಲ ಒಂದು ಸಲ ಚೆಕ್ ಮಾಡ್ತೀವಲ್ವ, ಏನೇನು ಕೆಲಸ ಪೆಂಡಿಂಗ್ ಇದೆಯೋ ಅದನ್ನೆಲ್ಲ ಮುಗಿಸ್ಬಿಟ್ಟು ಹೋಗ್ತೀವಿ. ಅಂದರೆ ಬಾಗಿಲು ಕಿಟಕಿ ಇದನ್ನೆಲ್ಲ ನೀಟಾಗಿ ಕ್ಲೋಸ್ ಮಾಡಿ ಬಟ್ಟೆಗಳನ್ನೆಲ್ಲ ಎತ್ತಿಟ್ಟು ಇಂಥದ್ದೆಲ್ಲ ಇರುತ್ತೆ. ಪ್ರತಿಯೊಬ್ಬರದ್ದು ಇದೊಂದಿರುತ್ತೆ. ಎಲ್ಲನ ಹೋಗ್ಬೇಕಾದ್ರೆ ಮ್ಯಾಂಡೇಟ್ರಿ ಏನೇನು ಇದೆಯೋ ಎಲ್ಲ ನೋಡಿ ಚೆಕ್ ಮಾಡಿ ಎಲ್ಲ ಕರೆಕ್ಟಾಗಿದ್ದರೆ ಹೋಗ್ತೀವಿ. ಎಸ್ಪೆಷಲಿ ನಾವು ರಿಟರ್ನ್ ಅವತ್ತು ನೈಟ್ ಬರಲ್ಲ ಅಂದಾಗ. ಸೊ ಅದೇ ಥರ ನಾನು ಏನೇನು ಪೆಂಡಿಂಗ್ ಟಾಸ್ಕ್ ಇದೆಯೋ ಅದೆಲ್ಲ ಮುಗಿಸಿ ಮಕ್ಕಳು ನೀಟಾಗಿ ರೆಡಿಯಾಗಿ ಟಿ ವಿ ನೋಡ್ತಾ ಇದ್ದಾರೆ. ಸೊ ಇವತ್ತು ಹಸ್ಬೆಂಡು ಬೇರೆ ಊರಿಗೆ ಹೋಗಿರೋದ್ರಿಂದ ಅಪ್ಪ ಅಮ್ಮನೇ ಆನ್ ದ ವೇ ನಮ್ಮನ್ನು ಪಿಕ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕಾಯ್ತಾ ಇದ್ದೀವಿ. ಸೊ ನೀಟಾಗಿ ರೆಡಿ ಆದಾಗ ಎನಿವೇಸ್ ನಾವು ಮ್ಯಾಂಡೇಟ್ರಿ ಸ್ವಲ್ಪ ಫೋಟೋಸು ಇಂಥದ್ದೆಲ್ಲ ತೊಗೊಳ್ತೀವಿ. ಸೊ ಅದನ್ನೇ ಇವಾಗ ಫೋಟೋ ಸೆಷನ್ ಎಲ್ಲ ಸ್ಟಾರ್ಟ್ ಆಗಿದೆ. ನೆಕ್ಸ್ಟು ಅಲ್ಲಿ ಮದುವೆ ಎಲ್ಲ ಮುಗಿಸ್ಕೊಂಡು ಅಮ್ಮ ಮನೆಗೆ ಹೋಗಿ ಅಮ್ಮ ಸ್ವಲ್ಪ ಸಿಲ್ವರ್ ಎಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದಾರೆ. ಇದು ನಾನು ಕುಬೇರ ಸೇರು ತೊಗೊಂಡಿದ್ನಲ್ಲ, ಅದಕ್ಕೆ ಅಮ್ಮನೂ ಹೋಗಿ ಕುಬೇರ ಸೇರು ತೊಗೊಂಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ನಾನು ಹೋದಾಗ ಇಷ್ಟು ದೊಡ್ಡ ಸೈಜ್ ಸಿಕ್ಕಿಲ್ಲ, ಬಟ್ ಅಮ್ಮ ಆರ್ಡರ್ ಮಾಡಿ ಮಾಡಿಸಿದ್ದಂತೆ 23,000 ಆಯಿತು ಈ ಸೇರಿಗೆ ಅಂತ ಹೇಳಿದ್ರು. ಮತ್ತು ಡೈಲಿ ಯೂಸ್ಗೆ ಇದೊಂದು ದೀಪ ತೊಗೊಂಡಿದ್ದಾರೆ, ಮತ್ತು ಡೈಲಿ ಯೂಸ್ಗೆ ತಟ್ಟೆ ಒಂದು ತೊಗೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತಲೇ ನನಗನ್ನಿಸ್ತು. ಸೊ ಟೋಟಲ್ 60+ ಎಷ್ಟು ಆಯಿತು, 62ನೋ 63,000 ಏನೋ ಆಯಿತು ಅಂತ ಹೇಳಿದ್ರು. ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಹೀಗಿತ್ತು ನನ್ನ ಒಂದು ದಿನ. ಸೊ ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಲ್ಲ, ನೀವೇನಾದರೂ ಫಸ್ಟ್ ಟೈಮ್ ಯೂಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.